ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿಗೆ ಹೇಗೆ ಸಾರಿನ ಡ್ರ್ಯಾಪ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ, ಅದರಲ್ಲೂ ನಾನು ಲಾಸ್ಟ್ ತೋರಿಸಿದಂಥ ವಿಡಿಯೋಗಳಿಗಿಂತ ಈ ಒಂದು ವಿಡಿಯೋ ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ತುಂಬಾ ಈಸಿಯಾಗಿ ಸಾರಿನ ಡ್ರ್ಯಾಪ್ ಮಾಡ್ಬೋದು ಲಕ್ಷ್ಮಿಗೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನೊಂದು ಸೀರೆನ ತಗೊಂಡಿದ್ದೀನಿ. ಅದನ್ನು ನೀಟಾಗಿ ನಾನು ಸಣ್ಣ ಸಣ್ಣ ನೆರಿಗೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸಣ್ಣ ಸಣ್ಣ ನೆರಿಗೆಗಳನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಲಕ್ಷ್ಮಿ ಅಲಂಕಾರ ತುಂಬ ಮುದ್ದಾಗಿ ಕಾಣಿಸುತ್ತೆ. ಈಗ ಪೂರ್ತಿ ನಾನು ಸೀರೆಯನ್ನು ನೆರಿಗೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಈ ರೀತಿ ತುಂಬ ನೆರಿಗೆಗಳನ್ನು ಹಿಡ್ಕೊಳ್ಳೋದಕ್ಕೆ ಕಷ್ಟ ಆದರೆ ನೀವಿಲ್ಲಿ ಕ್ಲಿಪ್ಪನ್ನು ಅರ್ಧ ಭಾಗಕ್ಕೆ ನೆರಿಗೆಗಳಾದಮೇಲೆ ಕ್ಲಿಪ್ಪನ್ನು ಹಾಕ್ಕೊಳ್ಬೋದು. ನಾನು ಪೂರ್ತಿ ಸಾರಿ ಮಾಡಿ ಆದಮೇಲೆ ಕ್ಲಿಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಂದು ಸಾರಿ ತುಂಬಾ ಈಸಿ ಆಗುತ್ತೆ, ಕೆಲವೊಂದು ಸಾರಿ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಿಮಗೆ ಕಷ್ಟ ಆಗೋದಾದರೆ ನೀವು ಸ್ವಲ್ಪ ಪ್ಲೀಟ್ಸ್ ಆದಮೇಲೆ ನೀವು ಕ್ಲಿಪ್ಪನ್ನು ಹಾಕ್ಕೊಳ್ಬೋದು. ನಾನೀಗ ಪೂರ್ತಿ ಸಾರಿ ನೆರಿಗೆ ಆದಮೇಲೆ ನಾನು ಕ್ಲಿಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಈಗ ನಾನು ಬಿಂದಿಗೆ ಮತ್ತು ಒಂದು ಯಾವ ಥರ ಸಾರಿ ಡ್ರ್ಯಾಪ್ ಮಾಡ್ಬೋದು ಲಕ್ಷ್ಮಿ ಅಲಂಕಾರ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಈಗ ನೀವು ನೋಡ್ತಾ ಇರ್ಬೋದು, ನಾನೊಂದು ಕೆಳಗಡೆ ಒಂದು ಮಣೆನ ಇಟ್ಕೊಂಡು ಅದರ ಮೇಲ್ಗಡೆ ಅಕ್ಕಿ ಡಬ್ಬದಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಸ್ಟೀಲ್ ಡಬ್ಬದಲ್ಲಿ. ಅದಾದಮೇಲೆ ಆ ಅಕ್ಕಿ ಡಬ್ಬದಲ್ಲಿ ಈ ನೆರಿಗೆಯನ್ನು ಮಾಡಿ ಇಟ್ಕೊಂಡಿರುವಂಥದ್ದು ಅರ್ಧ ಭಾಗ ಹಿಂದಕ್ಕೆ ಬರೋ ಥರ, ಅರ್ಧ ಭಾಗ ಮುಂದಕ್ಕೆ ಬರೋ ಥರ ನೆರಿಗೆಗಳನ್ನು ಹಾಕ್ಕೊಂಡಿದ್ದೀನಿ. ಮುಂದೆ ಇರುವಂಥ ನೆರಿಗೆಗಳನ್ನು ಫುಲ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಹಾಗೆ ಸೀರೆ ಮೇಲೆ ನಾನು ನೀರು ಹಾಕಿ ಕಳಶವನ್ನು ಇಟ್ಟಿದ್ದೀನಿ. ಈಗ ನಾನು ಸೀರೆ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಮುಂಭಾಗದ ಸೀರೆ ಪ್ಲೀಟ್ಸನ್ನು. ಹಾಗೆ ಹಿಂಭಾಗಕ್ಕೆ ಸೆರಗನ್ನು ಬಿಟ್ಟಿದ್ದೀನಿ ನಾನು. ಅಂದರೆ ಹಿಂಭಾಗದ ನೆರಿಗೆಗಳನ್ನು ಸೆರಗು ಥರ ಮುಂದೆ ತಗೊಂಡು ಬಂದು ಸೆರಗು ಥರ ನಾವು ಹಾಕ್ಕೊಳ್ಬೇಕು. ಅದರಲ್ಲಿ ಎರಡು ಡಿವೈಡ್ ಮಾಡಿಕೊಂಡು ಒಂದು ಸೈಡಲ್ಲಿ ಸ್ವಲ್ಪ ನೆರಿಗೆಗಳನ್ನು, ಇನ್ನೊಂದು ಸೈಡಲ್ಲಿ ಇನ್ನೊಂದು ಸ್ವಲ್ಪ ಪ್ಲೀಟ್ಸನ್ನು ಮಾಡಿಕೊಂಡು ನಾನಿಲ್ಲಿ ಮುಂದೆಗಡೆ ತಗೊಂಡು ಬರ್ತಾ ಇದ್ದೀನಿ. ಕ್ಲಿಪ್ ಇರೋದ್ರಿಂದ ಒಂದು ಸ್ವಲ್ಪ ಕ್ಲಿಪ್ಪನ್ನು ಅಟ್ಯಾಚ್ ಮಾಡಿ ನಾನು ಸೆರಗನ್ನು ಅಲ್ಲಿ ಸೆಕ್ಯೂರ್ ಮಾಡಿದ್ದೀನಿ. ಹಾಗೆ ಇದನ್ನು ನಾನು ಸರಿಯಾಗಿ ಈ ಕಡೆ ಸೈಡ್ ಫೋಲ್ಡಿಂಗನ್ನು ಮಾಡಿಕೊಂಡು ಸೆರಗನ್ನು ಮುಂಭಾಗಕ್ಕೆ ತಗೊಂಡು ಬರ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಆಷಾಢ ಮತ್ತು ಶ್ರಾವಣ 2 ತಿಂಗಳಲ್ಲಿ ಮಾಡ್ತಾರೆ. ಸೊ 2 ತಿಂಗಳಲ್ಲೂ ಮಾಡೋದ್ರಿಂದ ಲಕ್ಷ್ಮಿ ಅಲಂಕಾರವನ್ನು ಯಾವುದು ತುಂಬಾ ಒಂದು ವೆರೈಟಿಯಾಗಿ ತುಂಬಾ ಗ್ರ್ಯಾಂಡಾಗಿ ಕಾಣೋ ಥರ ಮಾಡಬೇಕು ಅಂತೇಳಿ ಎಲ್ಲ ನಾವು ಅಂದ್ಕೊಳ್ತಾ ಇರ್ತೀವಿ. ಸೊ ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ವಿಡಿಯೋ. ಹಾಗೆ ಪಿನ್ನಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ ನಾನು. 2 ಸೆರಗನ್ನು ಒಂದರ ಮೇಲೆ ಒಂದು ಇಟ್ಟು ಅಲ್ಲಿ ಪಿನ್ನನ್ನು ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ತುಂಬ ನೀಟಾಗಿ ಸೆರಗು ನಿಲ್ಲುತ್ತೆ. ಈಗ ನೋಡ್ತಾ ಇರ್ಬೋದು, ಸಾರಿ ಡ್ರ್ಯಾಪಿಂಗ್ ಫುಲ್ ಕಂಪ್ಲೀಟ್ ಆಗಿದೆ. ಇನ್ನು ಅಲಂಕಾರವನ್ನು ಮಾಡಬೇಕು. ಈಗ ನಾನು ಸೊಂಟ ಪಟ್ಟಿಯನ್ನು ಕಟ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ಬೇಕಾದಂಥ ಒಡವೆಗಳನ್ನು ದೇವಿಗೆ ಹಾಕ್ಬೋದು. ಮತ್ತು ಕ್ಲಿಪ್ಪನ್ನು ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ ನಾನು. ರಿಮೂವ್ ಮಾಡಿದರೆ ಚೆನ್ನಾಗಿ ಕಾಣುತ್ತೆ. ಸೊ ಈಗ ಬೇಕಾದಂಥ ಒಂದು ಡೆಕೋರೇಷನ್ಗೆ ಒಂದು ವಾಸನ್ನು ಇಡ್ತಾ ಇದ್ದೀನಿ. ಸೀರೆ ಕಲರ್ ಕಾಂಬಿನೇಷನಲ್ಲೇ ವಾಸ್ ಮತ್ತು ಫ್ಲವರನ್ನು ಇಡ್ತಾ ಇದ್ದೀನಿ. ತುಂಬಾ ಸಿಂಪಲಾಗಿ ಮತ್ತು ತುಂಬಾ ಗ್ರ್ಯಾಂಡಾಗಿ ಕಾಣೋ ಥರ ಅಲಂಕಾರ ಬೇಕು ಅಂತಾದರೆ ನೀವು ಈ ಥರ ಸಾರಿನ ಉಡಿಸ್ಬೋದು ದೇವಿಗೆ. ಹಾಗೆ ಕಳಶವನ್ನು ಇಟ್ಟು ಅದಾದಮೇಲೆ ಮುಖವಾಡವನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಜಸ್ಟ್ ನಾನು
ಒಂದು ಸ್ಯಾರಿ ಡ್ರ್ಯಾಪಿಂಗ್ ಅಷ್ಟೇ ತೋರಿಸೋದ್ರಿಂದ ಕಳಶಕ್ಕೆ ಯಾವುದೇ ಥರ ಏನೂ ಹಾಕಿಲ್ಲ. ನೀವು ಪೂಜೆ ಮಾಡೋದಾದರೆ ಅದನ್ನೆಲ್ಲ ಹಾಕ್ಕೊಂಡು ಮಾಡಬೇಕಾಗುತ್ತೆ. ಸೊ ಲಕ್ಷ್ಮಿ ಅಲಂಕಾರ ತುಂಬಾ ಮುದ್ದಾಗಿ ಲಕ್ಷ್ಮಿ ಕಾಣ್ತಾ ಇದ್ದಾಳೆ. ಲಕ್ಷ್ಮಿ ಅಲಂಕಾರ ತುಂಬಾ ಚೆನ್ನಾಗಿದೆ. ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಗೊತ್ತಲ್ವಾ ಸ್ನೇಹಿತರೆ, ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವರಿಗೂ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಲಕ್ಷ್ಮಿ ಅಲಂಕಾರದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.